ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಮೊದಲ ಭಾಗದಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ಹಗಲು ಧರಣಿ ಬಗ್ಗೆ ನೀವು ನೋಡಿದಿರಿ. ಯೋಗಿ ಆದಿತ್ಯನಾಥ್ ಏನು ಕ್ರಮ ತೊಗೊಂಡ್ರು, SIT ನೇಮಿಸಿದರು, ಉತ್ತರ ಪ್ರದೇಶದ ಪ್ರಭಾವಿನ ಇನ್ನು ಮುಂದಿನ ದಿನದಲ್ಲಿ ಕಾಣುವಂಥದ್ದು. ಆದರೆ ಯಾವ ರಾಮನ ಹೆಸರಿನಿಂದ ರಾಜಕೀಯ ಲಾಭ ಪಡೆದ್ರೋ ಇವತ್ತು ಅದೇ ರಾಮನಾಮದಿಂದ ಅಲ್ಲಿಯ ಚೋರಿ, ಕಳ್ಳತನ, ದರೋಡೆ ಇವುಗಳಿಂದ ಈ BJPಗೆ ಹೊಡೆದು ಬೀಳ್ತದಾನ. ನೋಡೋಣ ಮುಂದಿನ ಏನಾಗ್ಬೋದು ಅಂತೇಳಿ. ಆದರೆ ಪ್ರಭಾವ ಮಾತ್ರ ಜೋರದ. ಇನ್ನು ಎರಡನೇದಾಗಿ ಡಬಲ್ ಇಂಜಿನ್ ಸರ್ಕಾರಗಳು ಅಂಥೇಳಿ ನೀವು ಮೇಲೆ ಕೇಳ್ತಾ ಇದ್ದೀರಿ, ಮಾಡ್ತಾಯಿದ್ದೀರಿ. ಇವತ್ತು ಸಾಕಷ್ಟು ಕಡೆಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಅದ ದೇಶ ತುಂಬ. ಇಲ್ಲಿ ಇವತ್ತು ಮತ್ತೊಂದಿಷ್ಟು ಒಂದು 10 ರಾಜ್ಯಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರದ 10 ರಾಜ್ಯಗಳಲ್ಲೇ ಅಥವಾ ಇನ್ನೂ ಇರ್ಬೋದು, ಈಗ ಬೆಳಗ್ಗೆ ಬರ್ತಾ ಇದ್ದಾವ. ಅಲ್ಲೂ ಸಹಿತ ಅಲ್ಲಿಯ CMಗಳು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ನೂರಾರು ಕೋಟಿಗಳ, ಸಾವಿರಾರು ಕೋಟಿಗಳ ದುಡ್ಡನ್ನು ಹೊಡಿತಾ ಇದ್ದಾರೆ ಅಂತ ಆರೋಪಗಳು ಬರ್ತಾ ಇದ್ದಾವ. ಅದಕ್ಕಾಗಿ ಅಶೋಕ್ ವಾಂಖೇಡೆ ಅನ್ನುವಂಥವ್ರಾಗಿರ್ಬೋದು ಪತ್ರಕರ್ತರು, ಅಭಿಷೇಕ್ ಕುಮಾರ್ ಅಂಥವ್ರಾಗಿರ್ಬೋದು, ವಿನೋದ್ ಶರ್ಮಾ, ದೀಪಕ್ ಶರ್ಮಾ ಅನ್ನುವಂಥ ಪತ್ರಕರ್ತರು, ಅಥವಾ ಒಂದು ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಪರಿಚಿತರಾದಂಥ ಎಲ್ಲ ಪತ್ರಕರ್ತರು ಇವತ್ತು ಈ ಮೋದಿ ಶಾ ಅವ್ರ ಜೋಡಿ ಭ್ರಷ್ಟಾಚಾರವನ್ನು ಹೆಚ್ಚು ಮಾಡ್ತಾ ಅಂತೇಳಿ ಒಂದು ಮಾತನ್ನು ನೆನಪಿಸ್ತಾರೆ ಅವರು ಈ ಸಂದರ್ಭದಲ್ಲೇ. ಏನಪ್ಪ ಅಂದರೆ ವಿಶೇಷವಾಗಿ ಇಂದಿರಾ ಗಾಂಧೀಜಿಯವರು ಒಂದು ಕಾಲಕ್ಕೆ ಯಾವ ರೀತಿಯಾಗಿ ರಾಜ್ಯಗಳಿಗೆ ತಮಗೆ ಬೇಕಾದಂಥ ತಮ್ಮ ಮಾತುಗಳನ್ನು ಕೇಳುವಂತಹ ಜನರನ್ನು ತಂದ ಮುಖ್ಯಮಂತ್ರಿಗಳನ್ನು ಮಾಡಿದರು. ಅದ್ರ ದುಷ್ಪರಿಣಾಮವನ್ನು ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ ಅಂತ. ನಾಯಕರನ್ನು ಬೆಳಗ್ಗೆ ಕೊಡಲಿಲ್ಲ, ತಾವು ಹೇಳಿ ಹಂಗೆ ಕೇಳುವಂಗಿರಬೇಕು, ತಮ್ಮ ವಿರೋಧ ನಿಲ್ಲಬಾರದು ಅನ್ನುವಂಥ ದೃಷ್ಟಿಕೋನ ಇಂದಿರಾ ಗಾಂಧಿ ಅವ್ರದ್ದಾಗಿತ್ತು. ಇವತ್ತು ಮೋದಿ ಶಾ ಅವ್ರ ಜೋಡಿ ಸಹಿತ ಇದಾಗಿದೆ. ಅದರಲ್ಲೂ ಮೋದಿ ಅವರು ಇನ್ನೊಂದು ದೊಡ್ಡ ಆಲದ ಮರ ಬೆಳಿಬಾರದು ನಮ್ಮ ಆಲದಗಳ ಕೆಳಗೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡ ಭಾಳಷ್ಟು ಒಂದು ಹೊಸ ವ್ಯಕ್ತಿಗಳಂತಂದ ಅವ್ರು ಹೇಳಿದಂಗೆ ಕೇಳ್ಬೇಕು. ಇದು ಮಾಡಂದ್ರೆ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ಬೊನ್ಸಾಯ್ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಾರೆ. ಬೊನ್ಸಾಯ್ ಅಂದರೆ ಒಂದು ಸಣ್ಣ ಗಿಡ, ದೊಡ್ಡ ಗಿಡದ ಕೆಳಗೆ ಸಣ್ಣ ಗಿಡ ಅಷ್ಟೇ ದೊಡ್ಡದು ಬೆಳೆಸುವಂಗಿಲ್ಲ ಅನ್ನೋ ನೆಲೆಯಲ್ಲಿ ಅವರ ಆರೋಪ ಏನಪ್ಪ ಅಂತಂದ್ರೆ, ನಿಜವಾಗಿಯೂ ಶಿವರಾಜ್ ಸಿಂಗ್ ಚೌಹಾಣ್ರಂಥವ್ರನ್ನ ಮಧ್ಯಪ್ರದೇಶದ CM ಮಾಡಬೇಕಾಗಿತ್ತು. ಒಳ್ಳೆ ಆಡಳಿತಗಾರಿದ್ದರು. ವಸುಂಧರಾ ಶಿಂದೆ ಅವರಂಥವ್ರಾಗಬೇಕಾಗಿತ್ತು. ಆದರೆ ಅವ್ರು ಯಾರನ್ನೂ ಮಾಡಲಾರದ ತಾವು ಗೆದ್ದಂಥ ರಾಜ್ಯಗಳಿಗೆ ತಮ್ಮ ಮಾತನ್ನು ಕೇಳುವಂಥ ವ್ಯಕ್ತಿಗಳನ್ನು ನೇಮಿಸಿದ್ರಿಂದಾಗೆ ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ರಾಜ್ಯಗಳು BJP ಆಡಳಿತ ರಾಜ್ಯಗಳು ಇವತ್ತು ಭ್ರಷ್ಟಾಚಾರದ ಗೂಡಾಗಿದ್ದಾವನು ಅಂತ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಅಶೋಕ್ ವಾಂಖೇಡೆ ಅವರಂತೂ ತಮ್ಮ ತೀಕ್ಷ್ಣ ಭಾಷೆಗೆ ಪ್ರಸಿದ್ಧರಾದಂಥವರು, ಒಬ್ಬ ರಾಷ್ಟ್ರ ಮಟ್ಟದ ಒಳ್ಳೆಯ ಚಿಂತಕರು, ಜೊತೆಗೆ ಪತ್ರಕರ್ತರು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಏನಪ್ಪ ಅಂದರೆ ಇವತ್ತು ಏನಂದ್ರೆ ದುಡ್ಡಿದ್ದವರ ತಂತ್ರ, ಶ್ರೀಮಂತರ ತಂತ್ರ, ಪ್ರಜಾತಂತ್ರ ಇದಲ್ಲ ಅನ್ನುವಂಥ ಮಾತನ್ನು ಅದೇ ಕಾಲಕ್ಕೆ ಇನ್ನೊಬ್ಬ ಪತ್ರಕರ್ತ ವಿನೋದ್ ಶರ್ಮಾ ಅವರು ಸಹಿತ ಇದೇ ಮಾತು ಹೇಳೋ ಜೊತೆಗೆ ಇದು ಕೇವಲ ಪ್ರಜಾತಂತ್ರದ ಹೆಸರಿನಲ್ಲಿ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ದುಡ್ಡಿದ್ದವರ ತಂತ್ರ ಆಗ್ತಾಯಿದೆ. ಇದು ಕೇವಲ ಶ್ರೀಮಂತರ ಸರ್ಕಾರ ಅಥವಾ ಶ್ರೀಮಂತರ ತಂತ್ರ ಅನ್ನುವಂಥ ಮಾತುಗಳನ್ನು ಇವರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಕೊಡ್ಕೋತ ಹೋಗ್ತಾ ಇದ್ದಾರೆ. ಯಾಕಂದರೆ ತಮ್ಮ ಮಾತಿಗೆ ಎದುರಾಡುವಂಥ, ಪ್ರಶ್ನೆ ಮಾಡುವಂತಹ ನಾಯಕರನ್ನು ಬೆಳೆಸಲಿಲ್ಲ ಮೋದಿಯವರಾದರೂ ಸಹಿತ BJPಯಲ್ಲಿ ಅನ್ನೋದು ಒಂದು ಘನಘೋರವಾದ ಆರೋಪ. ಅದಕ್ಕೆ ಸತ್ಯನೂ ಅಂತ ಅನ್ನಿಸ್ತದೆ. ಯಾಕಂದರೆ ಮೊದಲನೇದಾಗಿ ಬಿಹಾರದ ನೋಡ್ರಿ, ಸಾಮ್ರಾಟ್ ಚೌಧರಿ ಅಂತೇಳಿ ನಮ್ಮ ನಿತೀಶ್ ಕುಮಾರ್ ಅವರು ಬದಲಾಯ್ತದಂಥವ್ರು. ಅವ್ರು 7ನೇ ಕಲ್ತಿದ್ರು. ಇರಲಿ, 7ನೇ ಕಲ್ತರು ಸಜ್ಜನಿರಬಾರ್ದು ಅಂತೇನಲ್ಲ. ಆದರೆ ಇವ್ರ ಇತಿಹಾಸ ಏನಪ್ಪ ಅಂದರೆ, ಇವ್ರ ಇತಿಹಾಸನ ಒಂದು ರೀತಿಯಿಂದ ಅಪರಾಧಿ ಇತಿಹಾಸ. ಈ ಮುಖ್ಯಮಂತ್ರಿ ಅನೇಕ ಕೊಲೆಗಳ ಆರೋಪ, ಮತ್ತೊಂದು ಆರೋಪ ಇವ್ರ ಮೇಲೆ ಇದ್ದಾವೆ. ಇಂಥವ್ರನ್ನ ಇವತ್ತು ಮಾಡಿದ್ದಾರೆ. ಅದಕ್ಕೆ ಇವತ್ತು ಅಂಥ ಆಡಳಿತ ನಡೀತಾ ಇದೆ. ಮೊನ್ನೆ ನೋಡಿದ್ರಿ ನೀವು, ಭರತ್ ತಿವಾರಿ ಅನ್ನುವಂಥ ಒಬ್ಬ ಸೋಷಿಯಲ್ ವರ್ಕರ್ ಅಂತ ಕರೀತಾರೆ. ಇದ್ರ ತಪ್ಪಾಗಿರ್ಬೋದು, ಅವ್ರದ್ದು ಇಲ್ಲಂತಲ್ಲ. ಆದರೆ ಅವ್ರನ್ನ ಓಪನ್ ಆಗಿ ಏನಪ್ಪ ಅಂತ ಶೂಟ್ ಅಟ್ ಸೈಟ್ ಮಾಡಿಸ್ಬಿಡ್ತಾರೆ. ಅವರನ್ನು ಎನ್ಕೌಂಟರ್ ಡೆತ್ ಮಾಡಿಸಿಬಿಡ್ತಾರೆ ಬಿಹಾರದಲ್ಲಿ. ಇವತ್ತು ಬಿಹಾರದಲ್ಲಿ ಅರಾಜಕತೆ ಕೊಡ್ತಾ ಇದೆ. ಅದರಲ್ಲೂ ನಾವಂತೂ ಇವತ್ತು ನೆನಪಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ಯಾರಪ್ಪ ಅಂತಂದ್ರೆ ಸಾಮ್ರಾಟ್ ಚೌಧರಿ ಅವರು ವಿಶೇಷವಾಗಿ ಈಗ ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ. ಅದರ ಭೂಮಿ ಹಗರಣ ಅಥವಾ ಮತ್ತು ಇನ್ನೂರು ಹಗರಣ ಮಾಡಿದ್ದಾರೆ ಅಂತೇಳಿ ಈ ಪತ್ರಕರ್ತರಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಹೇಗೆ ಅಲ್ಲಿ ಅಪರಾಧ ಸಂಖ್ಯೆ ಹೆಚ್ಚಾಗ್ತದೆ ಬಿಹಾರದಲ್ಲೇ. ಅಲ್ಲಿಯ ಸರ್ಕಾರ
ಕೇವಲ ದುಡ್ಡಿದ್ದವ್ರ ಸರ್ಕಾರವೋ ಅಥವಾ ಮಾಫಿಯಾ ಸರ್ಕಾರವೋ ಅನ್ನೋ ಪರಿಸ್ಥಿತಿ ಬಂದು ನಿಂತದ. ಸ್ವತಃ ಇದನ್ನು ಅವರ ಪಕ್ಷದ BJP ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ. ಅವರನ್ನು ಮೋಸ್ಟ್ಲಿ ಕೆಲವೇ ದಿನಗಳಲ್ಲಿ ಅವ್ರು ಹೋದರೂ ಹೋಗ್ಬೋದು ಅನ್ನೋಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ನಂತರ ಬರುವಂಥದ್ದು ಯೋಗಿ ಆದಿತ್ಯನಾಥ್ ಗೊತ್ತದ ನಿಮ್ಗೆ ಈಗಾಗಲೇ ಬುಲ್ಡೋಜರ ಮುಂದೆ ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಎನ್ಕೌಂಟರ್ ಮಾಡೋದೆಲ್ಲ ನಾವು ನೋಡಿದ್ದೀವಿ. ಆ JCB ಪ್ರಯೋಗದ ಬಗ್ಗೆ ನಾವು ನೋಡಿದ್ದೀವಿ. ಹೀಗಾಗಿ ಇನ್ನೂ ಭಾಳಷ್ಟು ಮಾತಾಡಿದ್ದೀವಿ. ಈಗಾಗಲೇ ಅವ್ರ ಬಗ್ಗೆ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ. ಅದ್ರ ನಂತರ ಮತ್ತೊಬ್ಬರು ಅಂತವ್ರು ಮೋಹನ್ ಯಾದವ್ ಮಧ್ಯಪ್ರದೇಶದ್ದು. ಇಲ್ಲೇ ನಿಜವಾಗಿಯೂ ಶಿವರಾಜ್ ಸಿಂಗ್ ಚೌಹಾಣ್ರ ಇಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಮೋದಿ ಅವರಿಗೆ ತಮಗಿಂತಲೂ ಎತ್ತರಕ್ಕೆ ಬೆಳೆಯುವಂಥ ನಾಯಕರು ಬೇಡಾಗಿದ್ದರು. ಅದಕ್ಕಾಗಿ ಒಬ್ಬ ಮೋಹನ್ ಯಾದವ್ ಅನ್ನುವಂಥ ವ್ಯಕ್ತಿ ಯಾರಿಗೂ ಗೊತ್ತೇ ಇಲ್ಲ. ಅವರು ಅಂಥವ್ರನ್ನ ಇವ್ರು ಸೇಮ್ ಮಾಡಿದ್ದಾರೆ. ಆ ಸೇಮ್ ಇದ್ದಂಥವ್ರು ತಮ್ಮ ಮಕ್ಕಳದು 100 ಎಕರೆ ಭೂಮಿ ಮಾಡಿಕೊಂಡು ಅದನ್ನು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಲ್ಯಾಂಡ್ ಮಾಫಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಅದರ ಅರ್ಥ ಅವ್ರು ಕೊಳ್ಳಬಾರ್ದು ಭೂಮಿ ಅಂತಲ್ಲ ಇಲ್ಲ, ಆದರೆ ಅದು ಕೊಳ್ಳೋದು ಇಲ್ಲೀಗಲಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರ ಮೇಲೆ ಆರೋಪ ಬರ್ತಾ ಇದ್ದಾವೆ. ಇವ್ರ ಮೇಲೂ ಸಾಕಷ್ಟು ಈಗಾಗಲೇ ಈ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನುವಂಥ ಆರೋಪಗಳಿದ್ದಾವೆ. ಇದರ ನಂತರ ಬರುವಂಥದ್ದು ವಿಷ್ಣು ಸಾಯಿ ಅಂತ ಛತ್ತೀಸ್ಗಢ, ಅವ್ರದ್ದು ಇದೇ ರೀತಿ ಆರೋಪಗಳು. ಅದೇ ಕಾಲಕ್ಕೆ ಅಲ್ಲಿ ಭ್ರಷ್ಟಾಚಾರವನ್ನು ಮಿತಿಮೀರಿ ಹೋಗಿದೆ ಅನ್ನೋಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಕಂಡು ಬಂದಂಥವು ಒಡಿಶಾದಲ್ಲೇ ಮೋಹನ್ ಚರಣ್ ಮಾಂಜಿ ಇವರೆಲ್ಲ ನೋಡ್ರಿ ಹೆಸರು ಕೇಳಿದಾಗ ಈ ಹಿಂದೆ ಎಲ್ಲೂ ನಾವು ಕೇಳಿಲ್ಲ. ಇವರು ಏಕಾಗಿ ಹೊಸಬ್ರನ್ನ ತಂದು ನಮ್ಮ ಹೊಸ ನಾಯಕರು ಬೆಳೆಸ್ತಾರೆ ಅಂತ ಹೇಳ್ತಾ ತಾವು ಹೇಳಿದಂಗೆ ಕೇಳುವಂತಹ ಒಬ್ಬ ನಾಯಕನ ತಂದು ಕೂಡಿಸಿದ್ದಾರೆ. ಇವತ್ತು ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಇದ್ದಾವೆ ಒಡಿಶಾದಲ್ಲೇ. ಇನ್ನು ಅದರ ನಂತರ ಬರುವಂಥ ನಯಾಬ್ ಸಿಂಗ್ ಸೈನಿ ಹರಿಯಾಣದವರು, ಇವರು ನಮ್ಮ ಖಟ್ಟರ್ ಅವರ ಖಾಸ ಶಿಷ್ಯರು. ಇವ್ರನ್ನ ತಂದು ಕೂಡಿಸಿಬಿಟ್ರಲ್ಲ. ಯಾಕಂದ್ರೆ ಖಟ್ಟರ್ ಬೆಳಿಬಾರ್ದು ಅಥವಾ ಶಿವರಾಜ್ ಸಿಂಗ್ ಅಂತವ್ರು ಬೆಳಿಬಾರ್ದು ಅಥವಾ ನಮ್ಮ ಇನ್ನೊಬ್ಬರು ಬರ್ತಾ ಇದ್ದಾರೆ ವಸುಂಧರಾ ಸಿಂಧೆ ರಾಜೇ ಅಂತವ್ರು ಬೆಳಿಬಾರ್ದು ಅಂತೇಳಿ ಇಂಥ ಎಲ್ಲೂ ಗೊತ್ತಿಲ್ಲದಂಥ ಅನ್ಐಡೆಂಟಿಫೈಡ್ ನಾಯಕನ ತಂದು ಸೇಮ್ ಮಾಡಿದ್ರೆ ತಪ್ಪಂತಲ್ಲ. ಬಟ್ ಅಲ್ಲಿ ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗಿದೆ ಕಡಿಮೆ ಆಗಿಲ್ಲ ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ರಾಜಸ್ಥಾನವೂ ಅಷ್ಟೇ. ರಾಜಸ್ಥಾನದಲ್ಲಿ ಭಜನ್ಲಾಲ್ ಶರ್ಮಾ ಅವ್ರು ತಂದಿದ್ದಾರೆ. ಇದು ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಏಕಾಗಿ ಸಡನ್ ತಂದು ಬಿಟ್ಟಂಥ ಹೆಸರು. ಇವ್ರಿಗೂ ಇವತ್ತು ಆರೋಪಗಳು ಸಾಕಷ್ಟು ಬರ್ತಾ ಇದೆ. ಇವ್ರ ಮೇಲೂ ಅನೇಕ ಹಗರಣಗಳ ಲಿಸ್ಟ್ ಬರ್ತಾ ಇದೆ. ಇನ್ನು ಅದೇ ಕಾಲ ರೇಖಾ ಗುಪ್ತಾ ದಿಲ್ಲಿ, ಇವ್ರ ಬಗ್ಗೆನೂ ಇವರು ದಿಲ್ಲಿಲಿ ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ ಏನು ಅನ್ನೋದು ಸ್ವತಃ ಅವರ ಪಕ್ಷದ ಅನೇಕರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ರೇಖಾ ಗುಪ್ತಾ ಅವ್ರ ಮೇಲೆ. ಮುಂದೆ ಪುಷ್ಕರ್ ಸಿಂಗ್ ಧಾಮಿ ಉತ್ತರಾಖಂಡದ CM, ಅವ್ರ ಮೇಲೂ ಸಹಿತ ಇವತ್ತು ಅಲ್ಲಿಯ ನಿಸರ್ಗದ ಮೇಲೆ ಅಥವಾ ಮತ್ತೊಂದರ ಮೇಲೆ ಸಾಕಷ್ಟು ಅವ್ಯವಹಾರಗಳು ಮಾಡಿದ್ದಾರೆ ಅನ್ನುವಂಥದ್ದು, ದುಡ್ಡು ಹಿಡಿದು ಕೆಲವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಾವು ಕೊಂಡದಾಗ ಬರುವಂಥದ್ದು ಇನ್ನೊಬ್ಬ ಮನ್ಮನ್ಯ ಸುವೇಂದು ಅಧಿಕಾರಿ, ಇವ್ರ ಮೇಲೂ ಸ್ವತಃ ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ ಇದ್ದಾಗನ ಶಾರದಾ ಅನ್ನೋಂಥ ಕೇಸ್ನಲ್ಲಿ ದುಡ್ಡು ಎನಿಸುವಂಥ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕ್ಯಾಮ್ರಾ ಮುಂದೆ ಸಿಕ್ಕಂಥ ವ್ಯಕ್ತಿ. ಈ ಆಸಾಂ ಮುಖ್ಯಮಂತ್ರಿ ಆಗಿರ್ಬೋದು ಸುವೇಂದು ಅಧಿಕಾರಿ, ಅವ್ರ ಬಗ್ಗೆಯೂ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಹೀಗೆ ಪ್ರತಿಯೊಂದು ಈ ಒಂದು ಇವರೇನು 11 ರಾಜ್ಯಗಳಿದ್ದಾವೆ, ಇನ್ನೂ ಇದ್ದಾವೆ ಆ ಮಾತು ಬೇರೆ. ಇವುಗಳ ಬಗ್ಗೆ ಎಲ್ಲ ಅಭ್ಯಾಸ ಮಾಡಿರುವಂಥ ಅನೇಕ ಪತ್ರಕರ್ತರು ಈ ದಿಶೆಯಲ್ಲಿ ಇವ್ರನ್ನ ಇವತ್ತು ಕೇವಲ ಈ ಭ್ರಷ್ಟಾಚಾರ ಮಾತ್ರ ಅಲ್ಲ, ಅಲ್ಲಿ ನೆಪೋಟಿಸಮ್ ಆಯಿತು, ಮತ್ತೇನಾಯಿತು, ಇಂದಿರಾ ಗಾಂಧಿಯವರ ಕಾಲದಲ್ಲಿ ಏನಾಗಿತ್ತು ಅದೇ ಪರಿಸ್ಥಿತಿ ಇವತ್ತು ರಿಪೀಟ್ ಆಗಲಿಕ್ಕತ್ತದಲ್ಲ. ಯಾಕಂದ್ರೆ ಇವರು ಇನ್ಕಾಂಪಿಟೆಂಟ್, ಆಡಳಿತ ಮಾಡೋದಕ್ಕೆ ಅರ್ಹತೆ ಇಲ್ಲದ ವ್ಯಕ್ತಿ ಅಂತೇಳಿ ಒಂದು ಆರೋಪಗಳಿದ್ದಾವೆ. ಯಾಕಂದ್ರೆ ಯಾರ್ಯಾರು ತಂದು ಸೇಮ್ ಮಾಡಿದ್ದಾರೆ ಇವರಲ್ಲಿ ಆಡಳಿತ ಮಾಡಲಿಕ್ಕೆ ಬರಲಾರದಂಥವ್ರು, ತಾವು ಹೇಳಿದಂಗೆ ಕೇಳುವಂಥ ಕೆಲಸವನ್ನು ಇಂದಿರಾ ಗಾಂಧೀಜಿಯವ್ರ ಹಿಂದೆ ಮಾಡಿದ್ದಕ್ಕಾಗಿನ ಕೊನೆಗೆ ಒಂದು ಎಮರ್ಜೆನ್ಸಿ ಆಯಿತು. ಇವತ್ತು ಎಮರ್ಜೆನ್ಸಿ ಮೋದಿಯವರು ಟೀಕಾ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಇವರು ಟೀಕಾ ಆಗುವಂಥದ್ದು ಈ ಕಣ್ಣಿಗೆ ಕಾಣುವಂಥದ್ದು. ಇಲ್ಲೆಲ್ಲ ಭ್ರಷ್ಟಾಚಾರ ಕಡಿಮೆ ಆಗಲಿಲ್ಲ. ಸ್ವತಃ ಮೋದಿಯವರು ಅಂದಿದ್ದು ನಾನು ತಿನ್ನೋರು ಬಿಡ್ಕೊಳ್ಳೋದಿಲ್ಲ ಅನ್ನೋಂಥ ಮಾತನ್ನು ಮಾತಾಡಿದರು. ಆದರೆ ಇಲ್ಲಿ ಏನಾಗಿದೆ, ಎಲ್ಲರೂ ಇವರೇ ಭ್ರಷ್ಟರು ಸೇರಿದಾರಲ್ಲ ಅನ್ನುವಂಥ ಮಾತನ್ನು, ಅವ್ರು ಸಹನ ಮಾಡೋದಿಲ್ಲ ಅನ್ನೋ ಮಾತನ್ನು ಅನೇಕ ಸಲ ಮಾತಾಡಿದ್ದಾರೆ. ಅವರು ಆ ಕೊಳ್ಳಿದಾಗ ಒಂದೆರಡು ಮಾತು ಕೇಳ್ರಿ ಅವರು ಮಾತಾಡಿದ್ದೆ ನಮ್ಮ ಮೋದಿಯವರು. जिसने गरीब को लूटा है, जिसने देश को लूटा है, उसका हिसाब तो हो करके रहेगा. ಕೇಳಿದ್ರಲ್ಲ, ನಾನು ತಿನ್ನೋದು ಬಿಡುವುದಿಲ್ಲ ಅನ್ನುವಂಥ ವ್ಯಕ್ತಿ, ನಾ ಕಾವಂಗ ನಾ ಕಾಣೆ ಧೂಂಗ ಅನ್ನುವಂಥ ವ್ಯಕ್ತಿ ಇವತ್ತೇನು ಮಾಡ್ತಾ ಇದ್ದಾರೆ, ಅವರ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತ ಎಷ್ಟೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂದರೆ ಇವತ್ತು ದೊಡ್ಡ ರಾಷ್ಟ್ರಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಉತ್ತರ ಪ್ರದೇಶ್, ಬಿಹಾರ್, MP, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಹರಿಯಾಣ, ರಾಜಸ್ಥಾನ್, ದಿಲ್ಲಿ, ಉತ್ತರಾಖಂಡ, ವೆಸ್ಟ್ ಬೆಂಗಾಲ್, ಅದೇ ಕಾಲಕ್ಕೆ ಒಡಿಶಾ, ಇವೆಲ್ಲ ಕಡೆ ನಾವು ಆಸಾಮ್, ಇವುಗಳನ್ನ ಸಹಿತ ನೋಡ್ತಾ ಇದ್ದೀವಿ. ಇನ್ನೂ ಅನೇಕ ರಾಜ್ಯಗಳು ಕಂಡು ಬರ್ತಾ ಇದೆ. ಇದಕ್ಕೆ ನಾಳೆ ಹೊಣೆಗಾರರು ಯಾರು ಅಂತ ಯಾರೂ ನಾಯಕನ ಬಿಳಿಗೊಳ್ಳಿಲ್ಲ. ತಾವೇ
ಒಬ್ಬರು ಮೋದಿ ಇನ್ನೊಬ್ಬರು ಶಾ ಉಳಿದ ಕೆಲಸ ಮಾಡಿದಾರ. ಇಂದಿರಾ ಗಾಂಧಿಯವರು ಮಾಡಿ ತಪ್ಪು ಮಾಡಿದಾರ. ಭವಿಷ್ಯದಲ್ಲಿ ಬಿ ಜೆ ಪಿಯ ಅಥವಾ ಆರ್ ಎಸ್ ಎಸ್ ಸ್ಥಿತಿಗತಿ ಏನು? ಯಾಕಂದ್ರೆ ಬಿ ಜೆ ಪಿ ಮಾಡಿದ್ರೆ ಅದರಿಂದ ಆರ್ ಎಸ್ ಎಸ್ ತಂತನ ಬಂದುಬಿಡ್ತದೆ. ಈ ಎಲ್ಲ ಭ್ರಷ್ಟಾಚಾರದ ಆರೋಪಗಳು ಬಿ ಜೆ ಪಿ ಮೋದಿ ಮತ್ತು ಶಾ ಜೊತೆಗೆ ಆರ್ ಎಸ್ ಎಸ್ಗೂ ಅಂಟುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇವು ಕಲಿ ಕಾಣುವಂಥ ರಾಚುವಂಥ ವಿಷಯಗಳಾಗಿದ್ದಾವೆ. ಈ ದಿಶೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದ ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಮೇನ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಭಾಳಷ್ಟು ಕಾಣ್ತಾ ಇದೆ. ಒಂದು ಕೊನೆ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ಮೋದಿಯವರು ಆಡಳಿತಕ್ಕೆ ಬಂದಿದ್ದು ಸೋಷಿಯಲ್ ಮೀಡಿಯಾದಿಂದ, ಮೇನ್ ಮೀಡಿಯಾದಿಂದ ಅಲ್ಲ. ಇದು ನೆನಪಿರಲಿ. ಯಾಕಂದರೆ ಮೇನ್ ಮೀಡಿಯಾ ಇದ್ದಿದ್ದು ಯಾವಾಗಲೂ ಏನು ಮಾಡ್ತಾರೆ, ಸರ್ಕಾರದಿಂದ ಅಡ್ವರ್ಟೈಸ್ ತೊಗೊಂಡು ತನ್ನ ವಿಚಾರಗಳು ಹೇಳ್ತಾ ಇರ್ತದೆ. ಹೀಗಾಗಿ ಪೂರ್ಣ ಸತ್ಯ ಹೇಳೋದಿಲ್ಲ. ಇವತ್ತು ಹೇಳುವಂಥದ್ದು ಯಾವುದಂದ್ರೆ ಸೋಷಿಯಲ್ ಮೀಡಿಯಾ ಮಾತ್ರ. ಹೀಗಾಗಿ ಮೋದಿಯವರು ಪಿ ಎಮ್ ಆದಿದ್ದು ಮೀಡಿಯಾದಿಂದ, ಅದು ಸೋಷಿಯಲ್ ಮೀಡಿಯಾದಿಂದ. ಮತ್ತು ಇವತ್ತು ಅದೇ ಸೋಷಿಯಲ್ ಮೀಡಿಯಾದಿಂದ ಇವತ್ತು ಮತ್ತು ಈ ಇಂದಿರಾ ಗಾಂಧಿ ಅವರ ಮೇಲೆ ಆಗುತ್ತಿರುವಂಥ ಅಪವಾದಗಳು, ಆರೋಪಗಳು ಇವ್ರ ಮೇಲೆ ಬರೋದನ್ನು ಗಮನಿಸಿದ್ರೆ ಭವಿಷ್ಯ ಅಂದ್ಕೊಂಡ್ರೆ ಸುಲಭ ಇಲ್ಲ. ಈ ದಿಶೆಯಲ್ಲಿ ಇನ್ನಷ್ಟು ಚಿಂತನೆ ಬಿ ಜೆ ಪಿ, ಆರ್ ಎಸ್ ಎಸ್ ಜೊತೆಗೆ ಮೋದಿ ಶಾ ಅವರು ಮಾಡಿದ್ರು ಉತ್ತಮ ಅನ್ನೋ ಮಾತನ್ನು ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ಚಿತ್ರದು ಸತ್ಯಕ್ಕಾಗಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.